ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮೆಂತೆ ಬಜ್ಜಿ ಮಾಡ್ತೀನಿ. ತುಂಬ ರುಚಿಯಾಗಿರುತ್ತೆ, ಬೇಗ ಸಹ ಮಾಡ್ಬೋದು. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ತೀನಿ. ಒಂದು 2 ಚಮಚದಷ್ಟು ಹಾಕಿದ್ದೀನಿ ಎಣ್ಣೆ. ಸಾಸಿವೆ ಹಾಕ್ತೀನಿ. ಇವಾಗ ಮೆಂತೆ ಹಾಕ್ತೀನಿ. ಮೆಂತೆ 1 ಚಮಚ ಹಾಕಿದ್ದೀನಿ. ಜೀರಿಗೆ ಹಾಕ್ತೀನಿ ಒಂದು ಅರ್ಧ ಚಮಚ. ಮೆಂತೆ ಕಲರ್ ಚೇಂಜ್ ಆಗೋವರೆಗೂ ಹುರಿತೀನಿ. ಹುರಿದಿದ್ದಾಯಿತು. ಕರಿಬೇವು ಸೊಪ್ಪು ಹಾಕ್ತೀನಿ. ಬೆಳ್ಳುಳ್ಳಿ ಹಾಕ್ತೀನಿ, ಒಂದು ಗಡ್ಡೆಯಷ್ಟು ಹಾಕಿದ್ದೀನಿ. ಈರುಳ್ಳಿ ಹಾಕ್ತೀನಿ, ಒಂದು ಈರುಳ್ಳಿ ಹಾಕಿದ್ದೀನಿ. ಒಂದು 2-3 ನಿಮಿಷ ಫ್ರೈ ಮಾಡ್ತೀನಿ. ಅರ್ಧ ಬಾಡಿದೆ ಈರುಳ್ಳಿ. ಇವಾಗ ಟೊಮೊಟೊ ಹಾಕ್ತೀನಿ. 1 ಟೊಮೊಟೊ ಹಾಕಿದ್ದೀನಿ, ಸಾಕು 1 ಟೊಮೊಟೊ. ಅರಿಶಿನ ಪುಡಿ ಹಾಕಿದ್ದೀನಿ. ಒಂದು 2 ನಿಮಿಷ ಫ್ರೈ ಮಾಡ್ತೀನಿ. ಟೊಮೊಟೊ ಸಾಫ್ಟ್ ಆಗಿದೆ. ಇವಾಗ ಧನಿಯಾ ಪುಡಿ ಹಾಕ್ತೀನಿ. 2 ಚಮಚ ಧನಿಯಾ ಪುಡಿ ಹಾಕಿದ್ದೀನಿ. ಸಣ್ಣ ಚಮಚದಲ್ಲಿ 1 ಚಮಚ ಖಾರದ ಪುಡಿ ಹಾಕ್ತೀನಿ. ಸ್ವಲ್ಪನೇ ನೀರು ಹಾಕ್ತೀನಿ. ಕಲ್ಲುಪ್ಪು ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ತೀನಿ, ಒಂದು 2-3 ಚಮಚದಷ್ಟು. ಟೊಮೊಟೊ ಇನ್ನೂ ಕ್ಲೀನಾಗಿ ಬಾಡಬೇಕು. ಅದರಲ್ಲಿ ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ಹಾಕಿರ್ತೀವಲ್ಲ. ಇವಾಗ ಅಕ್ಕಿ ತೊಳೆದು ನೀರು ಹಾಕ್ತೀನಿ. ಅಕ್ಕಿ ತೊಳೆದು ನೀರು ಹಾಕಿದರೆ ಒಳ್ಳೆ ಟೇಸ್ಟ್ ಇರುತ್ತೆ ಸಾಂಬಾರು. ಹಿಂಗೆ ಹಾಕ್ತೀನಿ. ಇವಾಗ ಕುದಿಯೋದಕ್ಕೆ ಬಿಡ್ತೀನಿ. ತುಂಬ ರುಚಿಯಾಗಿರುತ್ತೆ ಇದು ಸಾರು. ಬಿಸಿ ಅನ್ನದ ಜೊತೆ ತಿನ್ಬೋದು. ರೆಡಿ ಆಯಿತು ಸಾಂಬಾರು. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.